ಚಳಿಗಾಲದಲ್ಲಿ ಬಾಗಿಲಿನ ಹ್ಯಾಂಡಲ್ ಮುಟ್ಟಿದಾಗ ಏಕಾಏಕಿ ವಿದ್ಯುತ್ ಶಾಕ್ ಹೊಡೆದ ಅನುಭವ ನಿಮಗಾಗಿದೆಯಾ? ಸ್ವಲ್ಪ ನೋವಾಗುತ್ತೆ, ಕಿರಿಕಿರಿ ಆಗುತ್ತೆ. ಇದು ಯಾವಾಗಲೂ ಚಳಿಗಾಲದಲ್ಲೇ ಆಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ? ಚಳಿಗಾಲದಲ್ಲಿ ಆಗುತ್ತೆ, ಆದರೆ ಬೇಸಿಗೆ ಕಾಲದಲ್ಲಿ ಯಾಕಾಗಲ್ಲ? ಚಳಿಗಾಲ ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ಯಾ? ಬನ್ನಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾವು ಶಾಕ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಅನುಭವಿಸುವ ಆ ಚಿಕ್ಕ ಶಾಕ್ ಭಯಂಕರ ಮಿಂಚಲ್ಲ, ಅದನ್ನ ಸ್ಥಿರ ವಿದ್ಯುತ್ ಅಂದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಸ್ಥಿರ ವಿದ್ಯುತ್ ಅಂದ್ರೆ ವಿದ್ಯುತ್ ಚಾರ್ಜ್ಗಳ ಅಸಮತೋಲನ. ನಮ್ಮ ಸುತ್ತಲಿನ ಎಲ್ಲವೂ ಅಣುಗಳಿಂದ ನಿರ್ಮಾಣವಾಗಿರೋದ್ರಿಂದ ಅಣುಗಳಲ್ಲಿ ಇಲೆಕ್ಟ್ರಾನ್ಗಳು ಇರ್ತವೆ. ಎಲೆಕ್ಟ್ರಾನ್ಗಳು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಹೋದಾಗ ವಿದ್ಯುತ್ ಚಾರ್ಜ್ ಅಲ್ಲಿ ಸಂಗ್ರಹವಾಗುತ್ತೆ. ಸಾಮಾನ್ಯವಾಗಿ ಈ ಚಾರ್ಜ್ಗಳು ನಿಧಾನವಾಗಿ ಹೊರ ಹೋಗುತ್ತೆ, ನಮಗ್ ಗೊತ್ತೇ ಆಗಲ್ಲ. ಆದ್ರೆ ಕೆಲವೊಮ್ಮೆ ಅವು ಹೊರಗಡೆ ಹೋಗೋದೇ ಇಲ್ಲ. ಅಲ್ಲಿಂದಲೇ ಈ ಚಳಿಗಾಲದ ಕಥೆಗೆ ಬರ್ತೀನಿ. ಚಳಿಗಾಲ ನಿಜವಾದ ವಿಲನ್ನ ಇಲ್ಲ. ಚಳಿಗಾಲದಲ್ಲಿರುವಂತಹ ನಿಜವಾದ ವಿಲನ್ ಅಂದ್ರೆ ಒಣಗಾಳಿ, ಡ್ರೈ ಏರ್ ಅಂತ ನಾವೇನ್ ಕರಿತೀವಿ. ಇದು ಚಳಿಗಾಲದಲ್ಲಿ ವಿದ್ಯುತ್ ಶಾಕ್ಗಳು ಹೆಚ್ಚಾಕೋದಕ್ಕೆ ಪ್ರಮುಖ ಕಾರಣ. ಅದರ ಮೇಲೆ ಚಳಿಗಾಲದಲ್ಲಿ ನಾವು ಹೀಟರ್ ಬಳಸ್ತೀವಿ, ಅವು ಗಾಳಿನ ಮತ್ತಷ್ಟು ಒಣಗಿಸುತ್ತೆ, ವಿಶೇಷವಾಗಿ ಮನೆಯೊಳಗಡೆ. ಇದು ಯಾಕೆ ಮುಖ್ಯ? ಯಾಕಂದ್ರೆ ತೇವಾಂಶ ಇರೋ ಗಾಳಿ ವಿದ್ಯುತ್ ಚಾರ್ಜ್ಗಳನ್ನ ಹೊರ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಗಾಳಿಯಲ್ಲಿ ತೇವಾಂಶ ಇದ್ದಾಗ ಚಾರ್ಜ್ಗಳು ನಿಮ್ಮ ದೇಹದಲ್ಲಿ ಅಂಟ್ಕೊಂಡು ಉಳಿಯೋದಿಲ್ಲ, ನಿಧಾನವಾಗಿ ಅದು ಗಾಳಿಗೆ ಹರಿದು ಮಾಯವಾಗುತ್ತೆ. ಆದರೆ ಒಣಗಾಳಿ ಇದ್ದಾಗ ಈ ಒಣಗಾಳಿ ಇದಕ್ಕೆ ತುಂಬಾ ಕೆಟ್ಟದು. ಯಾಕಂದ್ರೆ ಚಾರ್ಜ್ ಹೊರ ಹೋಗೋ ಬದಲು ನಮ್ಮ ದೇಹದ ಮೇಲೆ ಬಲೂನಿನೊಳಗಿರುವ ಒತ್ತಡದಂತೆ ಸಂಗ್ರಹ ಆಗತ್ತೆ. ಇನ್ನು ಚಳಿಗಾಲದ ಬಟ್ಟೆಗಳು ಕೂಡ ಈ ಸಮಸ್ಯೆನ ಹೆಚ್ಚಿಸುತ್ತೆ. ಈಗ ನೀವು ಹಾಕೊಳ್ಳೋ ಬಟ್ಟೆಗಳ ಬಗ್ಗೆ ಮಾತಾಡೋಣ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಧರಿಸೋದು ಊಲ್ ಸ್ವೆಟರ್ಗಳು, ಜಾಕೆಟ್ಗಳು, ಸ್ಕಾರ್ಫ್ಗಳು, ಸಾಕ್ಸ್ಗಳು. ಈ ಬಟ್ಟೆಗಳು ಪರಸ್ಪರ ಅಥವಾ ನಮ್ಮ ಚರ್ಮದ ಜೊತೆ ಒರೆಸಿಕೊಂಡಾಗ ಅಲ್ಲೊಂದು ಘರ್ಷಣೆ ಉಂಟಾಗುತ್ತೆ. ಈ ಘರ್ಷಣೆಯಿಂದ ಎಲೆಕ್ಟ್ರಾನ್ಗಳು ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುಗೆ ಜಿಗಿಯುತ್ತೆ. ಇದರಿಂದ ಸ್ಥಿರ ವಿದ್ಯುತ್ ಉತ್ಪತ್ತಿಯಾಗತ್ತೆ. ಇದನ್ನ ಟ್ರೈಬೋ ಇಲೆಕ್ಟ್ರಿಕ್ ಪರಿಣಾಮ ಅಂತ ಕರೀತಾರೆ. ಅಂದ್ರೆ ವಸ್ತುಗಳನ್ನ ರಬ್ ಮಾಡಿದ್ರೆ ಚಾರ್ಜ್ ಹುಟ್ಟತ್ತೆ ಅನ್ನೋ ಫ್ಯಾನ್ಸಿ ಹೆಸರು. ನೀವು ಹೆಚ್ಚು ಲೇಯರ್ ಬಟ್ಟೆ ಹಾಕೊಂಡ್ರೆ ಈ ಸಮಸ್ಯೆ ಹೆಚ್ಚಾಗತ್ತೆ, ಯಾಕಂದ್ರೆ ಅದು ಹೆಚ್ಚು ಚಾರ್ಜ್ ಅನ್ನ ರಿಲೀಸ್ ಮಾಡತ್ತೆ. ಅಂತೂ ಚಳಿಗಾಲದ ಫ್ಯಾಷನ್ ನಮ್ಮನ್ನ ಒಂದು ನಡಿಗೆಯ ವಿದ್ಯುತ್ ಜನರೇಟರ್ ಅನ್ನಾಗೆ ಮಾಡಿಬಿಡತ್ತೆ. ಇನ್ನು ಕಾರ್ಪೆಟ್ ಮತ್ತು ಶೂಗಳು. ನೀವು ರಬ್ಬರ್ ಸೋಲಿರೋ ಶೂ ಹಾಕೊಂಡಿದ್ದೀರಾ? ಕಾರ್ಪೆಟ್ ಮೇಲೆ ನಡೀತಾ ಇದ್ದೀರಾ? ರಬ್ಬರ್ ಮತ್ತು ಕಾರ್ಪೆಟ್ ಎರಡೂ ಕೂಡ ವಿದ್ಯುತ್ ಚಾರ್ಜ್ ಹಿಡಿದುಕೊಳ್ಳೋದ್ರಲ್ಲಿ ಮಾಸ್ಟರ್ಗಳು. ಹೀಗಾಗಿ ಎಲೆಕ್ಟ್ರಾನ್ಗಳು ಹೊರ ಹೋಗೋದಿಲ್ಲ, ಚಾರ್ಜ್ ನಿಮ್ಮ ದೇಹದ ಮೇಲೇನೆ ಜಮಾ ಆಗ್ತಾ ಹೋಗುತ್ತೆ, ನೀವೇನಾದ್ರೂ ಲೋಹದ ವಸ್ತು ಮುಟ್ಟುವರೆಗೆ. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಬಾಗಿಲಿನ ಹ್ಯಾಂಡಲ್ಲು, ಕಾರಿನ ಬಾಗಿಲು, ರೇಲಿಂಗ್ ಲೋಹ ವಿದ್ಯುತ್ ಸಾಗಿಸೋಕೆ ತುಂಬಾ ಉತ್ತಮ. ಹೀಗಾಗಿ ಅಲ್ಲಿ ಸಂಗ್ರಹವಾದ ಚಾರ್ಜ್ ಏಕಾಏಕಿ ಲೋಹಕ್ಕೆ ಜಂಪ್ ಆಗುತ್ತೆ. ಆ ವೇಗವಾದ ಬಿಡುಗಡೆನೆ ನೀವು ಅನುಭವಿಸುವ ಆ ಚಿಕ್ಕ ಶಾಕ್. ಇಲ್ಲಿ ಲೋಹ ನಿಮಗೆ ಶಾಕ್ ಕೊಡ್ತಿಲ್ಲ, ನೀವು ಈಗಾಗಲೇ ಚಾರ್ಜ್ ಆಗಿದ್ದೀರಾ, ಅದರಿಂದ ಅಲ್ಲಿ ಶಾಕ್ ಉಂಟಾಗ್ತಾ ಇದೆ. ಇನ್ನು ಚಳಿಗಾಲದಲ್ಲಿ ಆಗುವಂಥ ಸಮಸ್ಯೆ ಬೇಸಿಗೆಯಲ್ಲಿ ಆಗಲ್ವಾ ಅಂತ ನೀವು ಕೇಳಬಹುದು. ಈಗ ಚಳಿಗಾಲದ ಜೊತೆ ನಾವು ಬೇಸಿಗೆ ಕಾಲವನ್ನ ಕಂಪೇರ್ ಮಾಡೋಣ. ಬೇಸಿಗೆಯಲ್ಲಿ ಗಾಳಿ ಬಿಸಿ ಇರುತ್ತೆ ಮತ್ತು ತೇವಾಂಶಯುಕ್ತವಾಗಿರುತ್ತೆ. ಗಾಳಿಯ ತೇವಾಂಶ ಹೆಚ್ಚು ಚಾರ್ಜ್ ಅನ್ನ ಹೀರ್ಕೊಳ್ಳುತ್ತೆ. ನಾವು ಕಡಿಮೆ ಲೇಯರ್ ಬಟ್ಟೆನ ಹಾಕ್ಕೊಳ್ತೀವಿ, ಸ್ವಲ್ಪ ಬೆವರು ಬರುತ್ತೆ, ಅದು ಕೂಡ ವಿದ್ಯುತ್ ಹೊರ ಹೋಗೋಕೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಕಾರಣಗಳಿಂದ ನಮ್ಮಲ್ಲಿ ಚಾರ್ಜ್ ಸಂಗ್ರಹವಾಗಲ್ಲ. ಹೀಗಾಗಿ ಬೇಸಿಗೆಯಲ್ಲಿ ಸ್ಥಿರ ವಿದ್ಯುತ್ ಇದ್ರೂ ಕೂಡ ಅದು ಶಾಕ್ ಕೊಡೋ ಮಟ್ಟಕ್ಕೆ ಇರೋದಿಲ್ಲ. ಅದಕ್ಕೆ ಬೇಸಿಗೆಯಲ್ಲಿ ಶಾಂತವಾಗಿರುತ್ತೆ. ಇದು ಅಪಾಯಕಾರಿನಾ? ಇಲ್ಲ. ಒಂದು ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ ಈ ಶಾಕ್ಗಳು ಅಪಾಯಕಾರಿಯಲ್ಲ. ನಿಮಗೆ ಸ್ವಲ್ಪ ನೋವು, ಒಂಚೂರು ಕಿರಿಕಿರಿ ಉಂಟಾಗಬಹುದು ಈ ಶಾಕಿಂದ, ಆದರೆ ಇದು ಯಾವುದೇ ರೀತಿಯಾದಂತಹ ಗಂಭೀರ ಹಾನಿ ಮಾಡಲ್ಲ. ಹಾಗಾದ್ರೆ ಚಳಿಗಾಲದಲ್ಲಿ ಈ ಶಾಕ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಅಂತ ನೀವು ಕೇಳಬಹುದು. ಇದಕ್ಕಾಗಿ ಕೆಲ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ. ಮನೆಯೊಳಗೆ ನೀವು ತೇವಾಂಶವನ್ನ ಹೆಚ್ಚಿಸಬೇಕು, ಅಂದ್ರೆ ಹ್ಯೂಮಿಡಿಫೈಯರ್ ಅನ್ನ ಬಳಸಿದ್ರೆ ಒಳ್ಳೆಯದು. ಇನ್ನು ಕೈಗಳಿಗೆ ಮಾಯಿಶ್ಚರೈಸರ್ ಅನ್ನ ಹಚ್ಚೋದು ಮರಿಬೇಡಿ, ಯಾಕಂದ್ರೆ ಒಣ ಚರ್ಮ ಇದ್ರೆ ಅದು ಹೆಚ್ಚು ಚಾರ್ಜ್ ಅನ್ನ ಹಿಡ್ಕೊಳ್ಳುತ್ತೆ. ಇನ್ನು ಬಾಗಿಲು ಮುಟ್ಟೋ ಮೊದಲು ಅದಕ್ಕೆ ನೀವು ಕೀಯನ್ನ ಮುಟ್ಟಿಸಿ. ಸಾಧ್ಯವಾದ್ರೆ ರಬ್ಬರ್ ಬದಲು ಲೆದರ್ ಸೋಲ್ ಇರುವಂತ ಶೂಗಳನ್ನ ನೀವು ಚಳಿಗಾಲದಲ್ಲಿ ಧರಿಸಬೇಕಾಗತ್ತೆ. ಬಾಗಿಲು ತೆಗೆಯುವಾಗ ಲೋಹದ ವಸ್ತುಗಳನ್ನ ಹಿಡ್ಕೊಳ್ಳಿ. ಚಳಿಗಾಲದಲ್ಲಿ ವಿದ್ಯುತ್ ಶಾಕ್ಗಳು ಹೆಚ್ಚಾಗೋದಕ್ಕೆ ಕಾರಣ ನಾನು ಆಗ್ಲೇ ಹೇಳಿದಾಗೆ ಒಣಗಾಳಿ ಇರುತ್ತೆ. ಒಣಗಾಳಿ ವಿದ್ಯುತ್ ಚಾರ್ಜ್ ಅನ್ನ ಹೆಚ್ಚು ಹಿಡ್ಕೊಳ್ಳುತ್ತೆ. ಇನ್ನು ಚಳಿಗಾಲದ ಬಟ್ಟೆಗಳು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡುತ್ತೆ. ಹೀಗಾಗಿ ಚಾರ್ಜ್ ಏಕಾಏಕಿ ನಮ್ಮ ದೇಹದಿಂದ ಹೊರಗೆ ಬರುತ್ತೆ. ಹಾಗಂತ ಚಳಿಗಾಲ ನಿಮ್ಮನ್ನ ದ್ವೇಷ ಮಾಡ್ತಿದ್ಯಾ? ಖಂಡಿತ ಇಲ್ಲ. ಅದು ಕೇವಲ ಭೌತಶಾಸ್ತ್ರ ಈ ರೀತಿ ಕೆಲಸ ಮಾಡ್ತಿರೋದು. ಸ್ನೇಹಿತರೆ, ಇದು ಚಳಿಗಾಲದಲ್ಲಿ ಯಾಕೆ ವಿದ್ಯುತ್ ಶಾಕ್ಗಳು ಹೆಚ್ಚಾಗತ್ತೆ ಅನ್ನೋದ್ರ ಬಗೆಗಿನ ಒಂದು ಸೈಂಟಿಫಿಕ್ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ರೀತಿಯಾದ ವಿಶೇಷ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಅಲ್ಲಿವರೆಗೂ ನಮಸ್ಕಾರ.